ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಇವತ್ತು ತುಂಬ ಒಂದು ರೈತರ ಬಗ್ಗೆ ಒಂದೆರಡು ಮಾತನ್ನು ಮಾತಾಡಬೇಕಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ರೈತರ ಜೀವನ ಇವಾಗ ಹೆಂಗಿದೆ, ರೈತರು ಇವಾಗ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳೋದಾದರೆ, ರೈತರ ಜೀವನದಲ್ಲಿ ತುಂಬ ಅಂದರೆ ತುಂಬ ಇವಾಗ ಮಳೆಗಾಲ ಕೂಡ ಪೂರ್ತಿ ಜೀರೋ ಆಗಿದೆ. ನೋಡ್ಬೋದು ನೀವು. ಅಂದರೆ 3 ತಿಂಗಳ ಮಳೆ ಸ್ಟಾರ್ಟಾಗಿ 3 ತಿಂಗಳು ಆಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಮಳೆ ಇಲ್ಲ. ಸೊ ಹಿಂಗಿರುವಾಗ ರೈತ ಮಳೆ ಆಗಿಲ್ಲ ಅಂತ ಬೆಳೆಯೋದು ಮಾತ್ರ ಬಿಡೋಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನೀರು ಇದ್ದೇ ಇರುತ್ತೆ. ಬೋರು ಬಾವಿ ಏನಾದರೂ ಮಾಡಿಕೊಂಡು ಡ್ರಿಪ್ ಅದ ಮಾಡಿ ಬೆಳಿತಾನೆ. ಆದರೆ ರೈತರು ಮುಂಜಾನೆಯಿಂದ ಸಂಜೆವರೆಗೆ ಹೊಲದಲ್ಲಿ ಕೆಲಸ ಮಾಡಿ ತಮ್ಮ ಬೆಳೆಯನ್ನು ಕಾಪಾಡ್ಕೋತಾರೆ. ಸೊ ಕಾಪಾಡ್ಕೊಂಡ್ರೂ ಕಡೆಗೆ ಅದಕ್ಕೆ ಒಂದು ಒಳ್ಳೆ ರೀತಿ ಬೆಲೆ ಸಿಕ್ಕರೆ ರೈತರಿಗೆ ಒಂಥರ ಖುಷಿ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ರೈತರು ಮುಂಜಾನೆ ಕರೆಕ್ಟ್ 6 ಗಂಟೆಗೆ ಅಂದರೆ ಎದ್ದಿರ್ತಾರೆ ರೀ. 6 ಗಂಟೆಗೆ ಎದ್ದು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಜಮೀನಿಗೆ ಬಂದು ಇಲ್ಲಿರ್ತಕ್ಕಂಥ ಕೆಲಸವನ್ನೆಲ್ಲ ಮಾಡಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಮಾತ್ರ ರಿಟರ್ನ್ ಜಮೀನಿಗೆ ಬರ್ತಾರೆ. ಬಂದು ಸಾಯಂಕಾಲ ಅಂದ್ರೆ ಮುಂಜಾನೆಯಿಂದ ಸಂಜೆ ತನಕ ಪ್ರತಿದಿನ ದುಡಿತಾರೆ. ಎಷ್ಟು ಈ ಒಂದು ಐರ್ಸನ್ ಪ್ಲಾಟ್ದ ಉದಾಹರಣೆ ಹೇಳ್ತೀನಿ ನಿಮಗೆ. ಇದು 8 ತಿಂಗಳು ಬೆಳೆ ಅಲ್ಲ. ಸೊ 8 ತಿಂಗಳು ಕೂಡ ಪ್ರತಿದಿನ ಜಮೀನು ಕಡೆ ಬರ್ತಾರೆ, ಕಸ ತೆಗಿತಾರೆ, ನೀರು ಹಾಸ್ತಾರೆ, ಏನಾದರೂ ಕೀಟನಾಶಕ ಇದ್ದರೆ ಔಷಧ ಹೊಡಿತಾರೆ, ಸ್ಪ್ರೇ ಮಾಡ್ತಾರೆ. ಸೊ ಇಷ್ಟೆಲ್ಲನೂ ಕಷ್ಟಪಟ್ಟು ಒಂದು ಬೆಳೆಯನ್ನು ತೆಗಿಬೇಕಂತ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪ್ರಕೃತಿಯ ಮುಂದೆ ನಾವು ಯಾರು ಕೂಡ ಅಲ್ಲ. ಅಂದರೆ ಪ್ರಕೃತಿ ಮಳೆ ಎಲ್ಲ ಪ್ರಕೃತಿ ನಿಯಮದಂತೆಯೇ ಆಗಬೇಕು. ಯಾಕಂತಂದ್ರೆ ಪ್ರತಿ ವರ್ಷ ಈ ಸಮಯದಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗಿರ್ತಿತ್ತು. ಅಂದರೆ ಇವಾಗ ಆಗಲಿಲ್ಲ ಅಂದ್ರೆ ಹಿಂದ್ಗಡೆ 1-2 ತಿಂಗಳ ಮಳೆ ಆಗ್ತಿತ್ತು. ಆದರೆ ಈ ಸಲ ಮಳೆಗಾಲನೇ ಪೂರ್ತಿ ಕಡಿಮೆ ಆಗಿದೆ. ಏನೋ ಒಂದು 30% ಅಷ್ಟೇ ಮಳೆಗಾಲ ಆಗೈತೆ ಅಂತ ಅನ್ಬೋದು. ಇನ್ನು 70% ಮಳೆಗಾಲ ಇಲ್ಲ. ಇದೇ ರೀತಿ ಏನಾದರೂ ಹೋದರೆ ಈ ಸಲ ಬೇಸಿಗೆ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆ ರೇಂಜಿಗೆ ಮಳೆ ಕಡಿಮೆ ಆಗಿದೆ. ಸೊ ಹೀಗೆಲ್ಲ ಆಗಿದೆ ಅಂತ ರೈತರು ಯಾವತ್ತೂ ಕೂಡ ಬೆಳೆಯನ್ನು ಬೆಳೆಯದೇ ಸುಮ್ಮನೆ ಇರಲ್ಲ. ಸೊ ಅವರು ಕೆಲಸ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತಿರ್ತಾರೆ. ಸೊ ರೈತರ ಜೀವನ ತುಂಬ ಸಂಕಷ್ಟದಲ್ಲಿದೆ ಇವಾಗಿನ ಪರಿಸ್ಥಿತಿಯಲ್ಲಿ. ಯಾಕಂತಂದ್ರೆ ಅವರಷ್ಟು ದುಡಿಯೋದು ನೋಡಿದರೆ ಯಾರಿಗೂ ಕೂಡ ಆಗಲ್ಲ. ಯಾಕಂದರೆ ಮುಂಜಾನೆ ಎದ್ದು ಸಂಜೆ ತನಕ ಪ್ರತಿದಿನ ತಪ್ಪದೆ ಬಂದು ಕೆಲಸ ಮಾಡ್ತಾರೆ. ಸೊ ಯಾವುದೇ ಥರ ಪೇಮೆಂಟ್ ಇಲ್ಲದೆ, ಅಂದರೆ ಅವ್ರು ಬೆಳೆ ಬಂದ ನಂತರನ ಅದ್ರ ಮುಂದೆ ಅಮೌಂಟ್ ನೋಡ್ಕೋಬೋದು. ಯಾಕಂದರೆ ಒಂದು ವರ್ಷಗಳ ಕಾಲ ಅವ್ರು ಪ್ರತಿದಿನ ಅಮೌಂಟನ್ನು ಹಾಕ್ತಾನೆ ಬಂದಿರ್ತಾರೆ. ಸೊ ಆಮೇಲೆ ಬಂದಂಥ ಬೆಳೆಗೆ ತಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ಹಳೆಯದೆಲ್ಲ ಖರ್ಚು ತೆಗಿಬೇಕು. ಮುಂದೆ ಜೀವನಕ್ಕೆ ಬೇಕಾದಂಗೆ ಮತ್ತೆ ಅಂದರೆ ಬೆಳೆ ಮಾಡೋಕ್ಕೆ ಮತ್ತೆ ದುಡ್ಡು ಹಾಕಬೇಕು. ಇಷ್ಟೆಲ್ಲ ರೈತರ ಕಷ್ಟ ಇದೆ. ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೀತಿರೋ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗಲಿ, ಒಂದು ಅವರು ಜೀವನವನ್ನು ಒಂದು ಒಳ್ಳೆಯ ರೀತಿಯಾಗಿ ಸಾಗೋಕ್ಕೆ ಒಂದು ದೇವರ ಕೃಪೆ ಇರಲಿ ಅಂತ ನಾನು ಬೇಡ್ಕೊಳ್ತೇನೆ. ಸೊ ಇದು ರೈತರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕನ್ನಿಸಿತ್ತು, ಮಾಡಿದ್ದೆ. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡ್ತಾ ಇರಿ. ರೈತರ ಬಗ್ಗೆ ಒಂದು ಒಳ್ಳೆ ಕಂಟೆಂಟನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ.